ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನು ಎಚ್ ಪಿ ವಿ ಇಂಜೆಕ್ಷನ್ನು ಎಚ್ ಪಿ ವಿ ಅಂತಂದ್ರೆ ಹ್ಯೂಮನ್ ಪೆಪಿಲೋಮಾ ವೈರಸ್ ಆ ಇಂಜೆಕ್ಷನ್ ಬಗ್ಗೆ ಮಾತಾಡ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತಾಗಿರಬೇಕು ಅಲ್ವಾ? ಅದಕ್ಕೆ ಏನು ಪ್ರಿವೆನ್ಷನ್ ತಗೊಳೋದು, ಯಾವುದ್ರ ಬಗ್ಗೆ ಅಂತಂದೇಳಿ ನೀವು ಫುಲ್ ವಿಡಿಯೋ ನೋಡಬೇಕು ಅಂದರೆ ಸ್ಕಿಪ್ ಮಾಡದೆ ನೋಡಿದ್ರಿ ಅಂದರೆ ನಾನು ಏನು ಮಾಹಿತಿ ಕೊಡ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ಫುಲ್ ವಿಡಿಯೋ. ಅದಕ್ಕೆ ನಾನೇನು ಹೇಳ್ತಾ ಇರೋದು ಅಂತಂದ್ರೆ, ನಮ್ಮನೆ ಮಕ್ಕಳು ನಿಮ್ಮನೆ ಮಕ್ಕಳು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು. ಹಾಗೆ ಯಾವುದೂ ಕಾಯಿಲೆ ಬರಬಾರ್ದು ಅಂದರೆ ಯಾವುದೂ ಕಾಯಿಲೆ ನಾವು ತಡೆಗಟ್ಟೋಕ್ಕಾಗಲ್ಲ. ಎಟ್ಲೀಸ್ಟ್ ಒಂದು ಕಾಯಿಲೆಗೆ ಒಂದು ಔಷಧ ಕಂಡುಹಿಡ್ದಾರಪ್ಪ ಅಂತಂದ್ರೆ ಆ ಕಾಯಿಲೆಯಿಂದ ನಾವು ಅವ್ರನ್ನೆಲ್ಲ ಮುಕ್ತ ಮಾಡಬೇಕು. ನಮ್ಮನೆ ಹೆಣ್ಮಕ್ಳಾಯಿತು ನಿಮ್ಮನೆ ಹೆಣ್ಮಕ್ಳಾಯಿತು ಅಂತಂದೇಳಿ ಅದಷ್ಟೇ ನನಗೆ ಉದ್ದೇಶ. ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಿಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ. ಹಾಗೆ ಒಬ್ರಿಗೊಬ್ಬರು ಒಳ್ಳೆಯದನ್ನು ಹೇಳಿ, ಒಳ್ಳೆಯದನ್ನು ಮೆಸೇಜ್ ಕೊಡಿ. ಈ ಕೊಡೋದ್ರಿಂದ ಮಕ್ಕಳಿಗೆ ನಾವು ಸರ್ವೈಕಲ್ ಕ್ಯಾನ್ಸರ್ನ ತಡೆಗಟ್ಟೋದ್ರಿಂದ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ಅಷ್ಟೇ ಉದ್ದೇಶ ನಂದು, ಬೇರೆ ಏನಿಲ್ಲ. ನನ್ನ ಈ ಉದ್ದೇಶ ನಿಮಗೆ ಇಷ್ಟ ಆಗಿದ್ರೆ ಹಾಗೆ ಲೈಕು, ಕಮೆಂಟು ಮತ್ತು ಶೇರು ಮಾಡಿ ಅಂತ ನಾನು ಹೇಳ್ತಾ, ಮತ್ತು ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಿಬಿಟ್ಟು ನಾನು ಮಾತಾಡ್ತಿದ್ದೀನಿ ಅಂತಂದರೆ ಯಾವುದ್ರ ಬಗ್ಗೆ ಅಂತ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರಬೇಕು. ಯಾಕೆ ನಾನು ಇದನ್ನು ಇಷ್ಟೊಂದು ರಿಸ್ಕ್ ತೊಗೊಂಡು ನಾನು ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ನಾನು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀನಿ ನರ್ಸಿಂಗ್ ಆಫೀಸರ್ ಆಗಿ. ಸೊ ಅದಕ್ಕೆ ಏನಂತಂದ್ರೆ, ಈಗ ಗಾರ್ಡ್ಸಿಲ್ ಅಂತಂದೇಳಿ ಮೀನ್ಸ್ ಎಚ್ ಪಿ ವಿ ಇಂಜೆಕ್ಷನ್ ಬಂದೈತಿ. ಅದು ಹ್ಯೂಮನೋ ಪೆಪಿಲೋಮಾ ವೈರಸ್ ಅಂತಂದ್ರೆ ಏನು ಅಂತಂದ್ರೆ, ಹ್ಯೂಮನ್ ಪೆಪಿಲೋಮಾ ವೈರಸ್ ಅದಕ್ಕೆ ತಡೆಗಟ್ಟಕ್ಕೆ ಅಂತಂದೇಳಿ ಅದು ಏನಂತಂದ್ರೆ, ಈಗ ಹೆಣ್ಮಕ್ಳಲ್ಲಿ ಗರ್ಭಕೋಶದ ಕ್ಯಾನ್ಸರ್ಗೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅಂತಂದೇಳಿ ಅದು ಎಚ್ ಪಿ ವಿ ಇಂಜೆಕ್ಷನ್ ಬಂದಿರೋದು. ಏನಂತಂದ್ರೆ, ಈಗ ನಮಗೆ ಹಿಂಗೆ ಎಲ್ಲ ನಾವು ಜನಸಂಖ್ಯೆ ಎಲ್ಲ ಮಾಡ್ತಿರ್ತಾವಲ್ಲ, ಮೀನ್ಸ್ ಈಗ ಜನಗಣತಿ ಎಲ್ಲ ಮಾಡಿಬಿಟ್ಟು ಏನಂತಂದರೆ MMR ರೇಟು ಮತ್ತು ಇನ್ನೊಂದು ಈ ಥರ ಇಲ್ಲ, ಜನಗಣತಿ ಎಷ್ಟೈತಿ, ಕಾಸ್ಟ್ ಎಷ್ಟದಾವು ಎಲ್ಲನೂ ನೋಡಲಿಕ್ಕೆ, ಅಥವಾ ಟಾರ್ಗೆಟು ಯಾವುದನ್ನ ಡೆತ್ ಆಗಿದ್ದಾರಾ ಅಂತಂದು ಹೇಳಿ ನೋಡಲಿಕ್ಕೆ ಒಂದು ಟಾರ್ಗೆಟ್ ಎಲ್ಲ ಹಾಕಿದ್ದಾರೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲೆಲ್ಲ. ಒಂದು ಸರ್ವೆ ಮಾಡಿರ್ತೈತಿ. ಯಾವುದಂತಂದರೆ ಏನಂತಂದರೆ, ಇವಾಗ ಎನ್ ಸಿ ಡಿ ಪ್ರೋಗ್ರಾಮಿಂದ ಎಷ್ಟು ಜನ ಸಾಯ್ತಿದ್ದಾರೆ, ಎನ್ ಸಿ ಡಿಯಿಂದ ಎಷ್ಟು ಸಾಯ್ತಿದ್ದಾರೆ. ಎನ್ ಸಿ ಡಿ ಅಂತಂದ್ರೆ ನಾನ್ ಕಮ್ಯುನಿಕಬಲ್ ಡಿಸೀಜು ಮತ್ತು ಕಮ್ಯುನಿಕಬಲ್ ಡಿಸೀಜ್ ಅಂತ. ಕಮ್ಯುನಿಕಬಲ್ ಡಿಸೀಜ್ ಮೀನ್ಸ್ ಒಬ್ರಿಗೊಬ್ರಿಗೆ ಹರಡೋದು. ನಾನ್ ಕಮ್ಯುನಿಕಬಲ್ ಡಿಸೀಜ್ ಅಂತಂದ್ರೆ ಒಬ್ರಿಗೊಬ್ರಿಗೆ ಹರಡದೇ ಇರೋದು. ಅವಾಗೆಲ್ಲ ಹಾಗೆ ಆ ಥರನೂ ಆಗಿಬಿಟ್ಟು ನಾನ್ ಕಮ್ಯುನಿಕಬಲ್ ಯಾವ್ದು ಬರುತ್ತೆ ಅಂತಂದ್ರೆ BP ಬರುತ್ತೆ, ಶುಗರ್ ಬರುತ್ತೆ, ಕ್ಯಾನ್ಸರು, ಈ ಥರದ ಕಾಯಿಲೆಗಳೆಲ್ಲ ಬರ್ತವೆ. ಈ ಥರ ಕಾಯಿಲೆಗಳಿಂದ ಡೆತ್ ಆಗ್ತಿದ್ದಾರೆ ಅಂತಂದೇಳಿ. ಸೊ ಕ್ಯಾನ್ಸರಿಂದ ಡೆತ್ ಆಗ್ತಿದ್ದಾರೆ ಅಂತಂದರೆ ಅದು ಯಾವ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಮತ್ತು ನಾವು ಏನಂತಾರೆ ಅಂತಂದರೆ ಸರ್ವಿಕ್ಸ್ ಅಂತ ಹೇಳ್ತೀವಿ. ಈ ಆಡು ಭಾಷೆದಾಗ ಹೇಳಬೇಕಂತಂದ್ರೆ ಗರ್ಭಕಂಠ ಅಂತಲೂ ಹೇಳ್ತಾರೆ. ಹಾಗೆ ಆ ಕ್ಯಾನ್ಸರ್ ಎಲ್ಲ ಜಾಸ್ತಿ ಬಂದು ಅದರಿಂದ ಡೆತ್ ಆಗ್ತಿದ್ದಾರೆ ಅಂತ ಗೊತ್ತಾಗ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಎಚ್ ಪಿ ವಿ ಇಂಜೆಕ್ಷನು. ಈ ಇಂಜೆಕ್ಷನ್ ತಗೊಳೋದ್ರಿಂದ ಏನಂದ್ರೆ ಗರ್ಭಕೋಶದ ಕ್ಯಾನ್ಸರ್ನ ತಡೆಗಟ್ಬೋದು. ಈಗ ಹೆಂಗೆ ಅಂತಂದರೆ, ನಾವೆಲ್ಲ ಇಮ್ಯುನೈಸೇಷನ್ ಮಾಡ್ತೇವೆ ಮಕ್ಕಳಿಗೆಲ್ಲ ಇಮ್ಯುನೈಸೇಷನ್ ಮಾಡಿಬಿಟ್ಟು ಏನಂತಂದರೆ, ಈಗ MMR ಬರಬಾರ್ದು ಅಂತಂದೇಳಿ MMR ಇಂಜೆಕ್ಷನ್ ಕೊಡ್ತಿರ್ತೀವಿ. ಚಿಕನ್ ಪಾಕ್ಸ್ ಬರಬಾರ್ದು ಅಂದರೆ ಚಿಕನ್ ಪಾಕ್ಸು, ಪೋಲಿಯೋ ಬರಬಾರ್ದು ಅಂತ ಪೋಲಿಯೋ ಇಂಜೆಕ್ಷನ್ ಆಯಿತು, ಡ್ರಾಪ್ಸ್ ಆಯಿತು, ಈ ಥರದ್ವೆಲ್ಲ ಈಗ ನಾವು ಕೊಡ್ತೇವಲ್ಲ. ಅದಕ್ಕೆ ಇದನ್ನು ಈ ಥರ ಇಮ್ಯುನೈಸೇಷನ್ ಅಂತ ಮಾಡಿಬಿಟ್ಟು ಇಮ್ಯುನೈಸೇಷನ್ ಶೆಡ್ಯೂಲ್ ಒಳಗೆ ಸೇರಿಸ್ಬಿಟ್ಟು ವ್ಯಾಕ್ಸಿನ್ ಕೊಡಬೇಕು ಅಂತ ಮಾಡಿದ್ದಾರೆ. ಬಟ್ ತೊಂದರೆ ಆಗ್ತಿರೋದು ಏನು ಅಂತಂದರೆ, ಎಚ್ ಪಿ ವಿ ಇಂಜೆಕ್ಷನ್ ಮಾಡಿಸ್ಕೊಳ್ಳೋಕ್ಕೆ ಯಾರೂ ಬರ್ತಾನೆ ಇಲ್ಲ. ಅದೇ ಪ್ರಾಬ್ಲಮ್ಮು. ಈಗ ನಾನು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಇದಕ್ಕೆ ಏನಂತಂದರೆ ಸುಮಾರಾಗಿ ಏನು ಹೇಳಿಬಿಟ್ಟಿದ್ದಾರೆ ಅಂತಂದರೆ, ಮಿಸ್ಕನ್ಸೆಪ್ಷನು, ಮಿಸ್ಗೈಡು ಮಾಡಿಬಿಟ್ಟಿದ್ದಾರೆ. ಒಂದು ವಿಡಿಯೋ ಮಾಡಿಬಿಟ್ಟು ಒಂದು ವೈರಲ್ ಮಾಡಿಬಿಟ್ಟಿದ್ದಾರೆ. ಜನ ಹೇಗಪ್ಪ ಅಂತಂದ್ರೆ ಒಳ್ಳೆಯದ ಕಡೆ ಯಾರೂ ಹೋಗೋಂಗಿಲ್ಲ, ಕೆಟ್ಟದನ್ನು ಭಾಳ ಬೇಗ ಆಲಿಸ್ಕೊಂಡ್ಬಿಟ್ಟು ಕೆಟ್ಟದನ್ನು ಕಡೆ ಭಾಳ ವಾಲೋದು ಜಾಸ್ತಿ, ನಿಮಗೆ ಗೊತ್ತಿರೋಂಗೆ. ಹಾಗೆ ಮತ್ತು ಅದಕ್ಕೊಂದು ಸಪೋರ್ಟಿಂಗ್ ಏನು ಮಾಡಿದ್ದಾರೆ ಅಂದರೆ, ಕೋವಿಡ್ ಇಂಜೆಕ್ಷನ್ನು ತಗೊಳೋದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ, ಸಿಕ್ಕಾಪಟ್ಟೆ ಜನ ಸತ್ತರು. ಸೊ ಇದು ಇಂಜೆಕ್ಷನ್ ತಗೊಳೋದ್ರಿಂದ ಮುಂದೆ ಮಕ್ಕಳಾಗ್ದಂಗೆ ಆಗ್ತಿತ್ತು ಇಂಜೆಕ್ಷನ್ನು. ಅದಕ್ಕೆ ತೊಗೋಬೇಡ್ರಿ ಅಂತಂದೇಳಿ ಕಟ್ಟೆ ಮೇಲೆ ಕೂತ್ಕೊಂಡು ಸುಮ್ಮನೆ ಮಾತಾಡ್ತಾ ಇರ್ತಾರಲ್ಲ ಒಬ್ಬರು ಇಬ್ಬರು ಅಂತ, ಅದು ಒಬ್ಬರು ಇಬ್ಬರು ಹೋಗಿ ಸುಮಾರು ಒಬ್ಬರಿಂದ ಒಬ್ಬರಿಗೆ ಹರಡ್ಕೊಂಡ್ಬಿಟ್ಟೈತಿ. ನಮ್ಮ PM ಶ್ರೀ ಮೋದಿಜಿಯವರು ಇದನ್ನು ಲಾಂಚ್ ಮಾಡಿದ್ದಾರೆ. ಈ ಕಾಯಿಲೆಗಾಗಿ ಈ ಇಂಜೆಕ್ಷನ್ನ ಕಾಯಿಲೆಗೆ ಜಾಸ್ತಿ ಡೆತ್ ಆಗ್ತಿದಾರ ಅಂತಂದು ಹೇಳಿಬಿಟ್ಟು ಅದನ್ನು ಸರ್ವೇದಿಂದ ತಿಳ್ಕೊಂಬಿಟ್ಟು ಅವರು ಇದನ್ನು
ಈ 14 ಸದ್ಯ ಈಗ ನಮಗೆ ಗೌರ್ಮೆಂಟ್ ಆರ್ಡರ್ ಏನು ಅಂತಂದ್ರೆ 14 ವರ್ಷ ಸ್ಟಾರ್ಟ್ ಆಗಿರಬೇಕು, 15 ಮುಗಿದಿರಬಾರ್ದು, ಅಂದರೆ 14ರಿಂದ 15 ವರ್ಷದವರೆಗೆ ಕೊಡಬೇಕು ಅಂತಂದೇಳಿ ಆರ್ಡ್ರ್ ಆಗಿದೆ. ಮತ್ತು ಮೊದಲು ಅವರು ತಗೊಳೋದ್ರಿಂದ ಅದು ಫುಲ್ ಎಫೆಕ್ಟಿವ್ ಐತಿ. 14-15 ವರ್ಷ ತಗೊಂಡ್ರಿಗೆ ಫುಲ್ ಎಫೆಕ್ಟಿವ್ ಐತಿ. ಇವನ್ ಎಲ್ಲರೂ ತೊಗೋಬೋದು ಅದನ್ನು ಇಂಜೆಕ್ಷನ್ನ. ನಾವು ಮೆನೋಪಾಕ್ಸ್ಗಿಂತ ಒಳಗಿರೋರು ಎಲ್ಲರೂ ತೊಗೋಬೋದು ಆ ಇಂಜೆಕ್ಷನ್ನ. ಬಟ್ ಎಫೆಕ್ಟಿವ್ ಯಾರಿಗಿದೆ ಅಂತಂದ್ರೆ 14 ಮತ್ತು 15 ವರ್ಷದವರೆಗೆ, 9ರಿಂದ 14 ವರ್ಷದವರೆಗಂತೂ ಕಂಪಲ್ಸರಿ ಮಾಡಿದ್ದಾರೆ. ಬಟ್ ನಮಗೆ ಗೌರ್ಮೆಂಟ್ ಆರ್ಡರ್ ಇರೋದು ನಾವು ಒಬೇ ಮಾಡಬೇಕಾಗಿರೋ ಸದ್ಯಕ್ಕೆ 14 ಮುಗಿದಿರಬಾರ್ದು, 14 ಮುಗಿದಿರಬೇಕು, 15 ಸ್ಟಾರ್ಟ್ ಆಗಬೇಕು ಅಂತಂದೇ ಹೇಳಿದ್ದಾರೆ. ಸೊ ಏನಂತಂದರೆ ನಾನು ಈ ವಿಡಿಯೋ ಮಾಡ್ತಿರೋದು ಉದ್ದೇಶ ಏನಪ್ಪ ಅಂತಂದರೆ, ಈ ವಿಡಿಯೋ ನೋಡಿದ್ದೆ ಅಂದರೆ ನೀವು ನಿಮ್ಮ ಅಕ್ಕಪಕ್ಕ ಮಕ್ಕಳಾಯಿತು, ನಿಮ್ಮ ಫ್ರೆಂಡ್ಸ್ ಮಕ್ಕಳು, ನಿಮ್ಮ ಸಂಬಂಧಿಕರ ಮಕ್ಕಳು, ಅಥವಾ ನಿಮ್ಮದೇ ಮಕ್ಕಳು ಆಗಿರ್ಬೋದು, 14 ವರ್ಷ ಯಾರಿಗಾಗಿದೆ ನೋಡು, ಅವರಿಗೆ ಕರ್ಕೊಂಡು ಹೋಗ್ಬಿಟ್ಟು ನೀವು ಸಿಟಿಯೊಳಗಿದ್ರೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಯಿತು, ಹಳ್ಳಿಯೊಳಗಿದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಯಿತು, ಮತ್ತು ಹಂಗೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ಕೂಡ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಅಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ಹೋಗ್ಬಿಟ್ಟು ಮಾಡಿಸ್ಕೊಂಬರ್ರಿ ಫ್ರೀ ಆಫ್ ಕಾಸ್ಟು. ನಾನೇ ನನ್ನ ಮಗಳಿಗೆ ಸ್ವಂತ ಮಾಡಿಸ್ಬೇಕು ಅಂತಂದೇಳಿ ಹೋಗಿದ್ರೆ ಸುಮಾರು 10,000 ರೂಪೀಸ್ ಇತ್ತು ಆ ಇಂಜೆಕ್ಷನಿಗೆ. ಆದ್ರೆ ನಾನೆಲ್ಲ ಅಷ್ಟು ಕೊಟ್ಟು ಅಷ್ಟೂ ಹಾಕಿಬಿಟ್ಟು ಮಾಡ್ಸೋಣ ಅಂತಂದೇಳಿ ಮಾಡ್ಸೋಕೆ ಹೋದರೆ ವ್ಯಾಕ್ಸಿನ್ ಅವೈಲೇಬಲ್ ಇರೋದಿಲ್ಲ. ಇವಾಗ ನಮ್ಮದು ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿರೋದ್ರಿಂದ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಲಿ ಅದು ವ್ಯಾಕ್ಸಿನನ್ನು ನಾವು ತುಂಬ ಸೆಕ್ಯೂರಾಗಿ ಚೆನ್ನಾಗಿ ಮೇಂಟೈನ್ ಮಾಡಿರ್ತೀವಿ ನಾವು. ಅದು ಟೆಂಪ್ರೇಚರ್ ಎಲ್ಲ ಮತ್ತು ಚೆನ್ನಾಗಿರುತ್ತೆ, ಮತ್ತು ಫ್ರೀಯಾಗಿ ಕೊಡ್ತಿದ್ದಾರೆ ಅಂತಂದ್ರೆ ನೀವು ಮಿಸ್ಗೈಡ್ ಮಾಡಿಕೊಂಡು ಯಾರ್ದೋ ಮಾತು ಕೇಳ್ಕೊಂಡು ಬಿಡಬೇಡ್ರಿ. ಏನು ಅಂತಂದ್ರೆ ಕಾಯಿಲೆ ಬರೋದೇ ಇಲ್ಲ ಅಂತಲ್ಲ, ಬಟ್ ಈಗ ಒಂದು 100%ಅಲ್ಲಿ ಸುಮಾರು ಒಂದು 90% ಅಂದರೂ ನಾವು ಅವಾಯ್ಡ್ ಮಾಡ್ಬೋದು ಅಂತ. ಯಾವುದೋ ಕಾಯಿಲೆಗೆ ನಾವು ಮುಂದೆ ಸಾಯ್ತೇವಪ್ಪ ಅಂತಂದಾಗ ಇದನ್ನು ಇವಾಗ ತೊಗೊಂಡ್ಬಿಟ್ಟು ನಾವು ಸರ್ವೈವ್ ಮಾಡ್ಕೊಳೋದು ಒಳ್ಳೆಯದು ಅಂತಂದೇಳಿ ನನಗೆ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ನೀವು ನಿಮ್ಮ ಅಕ್ಕಪಕ್ಕ ಮನೆಯ ಮಕ್ಕಳಿದ್ದರಿಗೆ, ಸಂಬಂಧಿಕರು, ಫ್ರೆಂಡ್ಸಿಗೆ, ಯಾರ್ಯಾರು ಮಕ್ಕಳಿದ್ದಾರೆ ನೋಡಿ ಅವ್ರಿಗೆ 14 ವರ್ಷ ಮತ್ತು 15 ವರ್ಷ ಮಕ್ಕಳಿಗೆ ಹೋಗ್ಬಿಟ್ಟು ಹಾಕಿಸ್ಕೊಂಬರ್ರಿ ಅಂತಂದು ಹೇಳಿ ಪ್ಲೀಸ್ ಹೇಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಈ ವಿಡಿಯೋನ, ಅಂದರೂ ಅವ್ರಿಗೆ ಗೊತ್ತಾಗುತ್ತೆ HPV ಇಂಜೆಕ್ಷನ್ ಬಂದೈತಿ ಅಂತ. HPV ಅಂದ್ರೆ ಹ್ಯೂಮನ್ ಪೆಪಿಲೋಮಾ ವೈರಸ್ ಅಂತಂದು ಹೇಳಿಬಿಟ್ಟು ಎಷ್ಟು ಈಸಿಯಾಗಿ ಅವೈಲೇಬಲ್ ಐತಿ. ನೆಕ್ಸ್ಟ್ ಇದನ್ನು 14 ವರ್ಷದವರೆಗೆ ಮಕ್ಕಳಿಗೆಲ್ಲ ರೂಟೀನಾಗಿ 5 ವರ್ಷಕ್ಕೊಂದು ಇಂಜೆಕ್ಷನ್ ಕೀಡಿ, 10 ವರ್ಷಕ್ಕೊಂದು, 16 ವರ್ಷಕ್ಕೊಂದು ಐತಲ್ಲ, ನೆಕ್ಸ್ಟ್ 14 ವರ್ಷಕ್ಕೆ ಇದನ್ನು ಕಂಟಿನ್ಯೂ ಮಾಡಬೇಕು ಅಂತಿದ್ದಾರೆ. ಮೋಸ್ಟ್ಲಿ ಇದು ಗಾರ್ಡಿಸಿಲ್ ಅಂತಂದು ಹೇಳಿ ನಾನು ಖಾಲಿ ಬಾಕ್ಸ್ ತಗೊಂಬಂದು ತೋರಿಸ್ತಿದ್ದೀನಿ. ಇದನ್ನು ಈ ಥರ ಬಾಕ್ಸಲ್ಲಿ ನಮಗೆ ಬಂದಿರುತ್ತೆ. ನಾನು ವಿಡಿಯೋ ಮಾಡಲಿಕ್ಕೆ ಅಂತಂದೇಳಿ ಖಾಲಿ ಬಾಕ್ಸೆಲ್ಲ ಹಿಡ್ಕೊಂಡಿದ್ದೀನಿ ನಾನು. ಆಮೇಲೆ ಇದು ಆ್ಯಕ್ಚುಲಿ ಕೊಟ್ಟು ಮುಗಿಸಿರೋದು ನೋಡಿರಿ. ಇದು ಸಿಂಗಲ್ ಡೋಸು ಕೂಡ ಬಂದೈತಿ. ಎಷ್ಟು ಚೆನ್ನಾಗಿ ನಮಗೆ ಸಪ್ಲೈ ಮಾಡಿದ್ದಾರೆ ಮೋದಿಜಿಯವರು ಅಂದ್ರೆ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ಏನಂತಂದ್ರೆ ಇದು ಸಿಂಗಲ್ ಡೋಸು, ಇದ್ರ ಹಿಂದೆ ಎಲ್ಲ ಬೇರೆ ಬೇರೆ ಇರ್ತಾರೆ, ಬಟ್ ಮೇನ್ ಪಾತ್ರಧಾರಿ ಅವರೇ ಅಲ್ವಾ, ಅದಕ್ಕೆ ನಾನು ಹೇಳ್ತಾ ಇರೋದು. ಇದು ಸಿಂಗಲ್ ಡೋಸು. ಇದಕ್ಕೆ ಸಿರಿಂಜು ಕೂಡ ಬೇರೆ ಬರುತ್ತೆ. ಇದು ಸಿರಿಂಜು ಏನಂದ್ರೆ ಯೂಸ್ ಆ್ಯಂಡ್ ಥ್ರೋ, ಒಂದ್ಸಲ ಕೊಟ್ಬಿಟ್ವಿ ಅಂದರೆ ಮುಗಿದೋಯ್ತು. ಇದು ಕೂಡ ಅಷ್ಟೇ ಯೂಸ್ ಆ್ಯಂಡ್ ಥ್ರೋ, ಮತ್ತು ಏನು ಪೇನ್ ಇಲ್ಲ, ಏನು ಇದ್ರದ್ದು ಸೈಡ್ ಎಫೆಕ್ಟ್ ಇಲ್ಲ. ನಾವು ಸುಮಾರು ಕೊಟ್ಟಿದ್ದೀವಿ ಆಲ್ರೆಡಿ, ಯಾರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಏನಪ್ಪ ಅಂತಂದ್ರೆ ಅದನ್ನು ಮಿಸ್ಗೈಡನ್ನು ಎಲ್ಲ ತೆಗೆದುಬಿಟ್ಟು ಇದನ್ನು ಹೇಳಿ ಈ ಇಂಜೆಕ್ಷನಿಗೆ ಪ್ರಚೋದಿಸ್ರಿ ಅಂತಂದು ಹೇಳಿ ನಾನು ಅದ್ರ ಸಂಬಂಧನೇ ವಿಡಿಯೋ ಮಾಡ್ತಿದ್ದೀನಿ. ಸುಮಾರು ನಮ್ಮಲ್ಲಿ ಇದು ಮಾರ್ಚಿಗೆ ಬಂದಿದೆ. ಮಾರ್ಚಿಂದಂದರೆ ಜನ ಬರ್ತಾಯಿಲ್ಲ. ಫಸ್ಟಿಗೆಲ್ಲ ಏನು ಹೇಳಿದರು, ಎಕ್ಸಾಮ್ಸ್ ಇದ್ದಾವೆ, ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಮಕ್ಕಳು. ಈ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಸ್ಟ್ರೆಸ್ ಬೇರೆ ಇರುತ್ತೆ, ಎಕ್ಸಾಮ್ಗೆ ಹೆದರ್ಕೊಂಡು ಓದ್ತಿರ್ತಾರೆ, ಮತ್ತು ಈ ಇಂಜೆಕ್ಷನ್ ತೊಗೊಂಡು ಹೆದರ್ಕೊಳ್ಳೋದು ಬೇಡ ಅಂತೆಲ್ಲ ಹೇಳಿದರು. ಇವಾಗೆಲ್ಲ ಎಕ್ಸಾಮು ಬಂತು, ಆಲ್ಮೋಸ್ಟ್ ರಿಸಲ್ಟು ಬರ್ತಾಯಿದೆ. ಪ್ಲೀಸ್ ಈ ಇಂಜೆಕ್ಷನ್ ತಗೊಳ್ಳೋದ್ರಿಂದ ನಾವು ಗರ್ಭಕೋಶದ ಕ್ಯಾನ್ಸರನ್ನು ತಡೆಗಟ್ತೀವಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಹೇಳ್ರಿ. ಮತ್ತು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಮತ್ತು ನಾನು ಹೇಳಿದ್ದು ಈ ವಿಡಿಯೋ ನಿಮಗೆ ಉಪಯುಕ್ತ ಮಾಹಿತಿ ಅಂತಂದೇಳಿ ಅನಿಸಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ಈ ಇಂಜೆಕ್ಷನ್ ಬಗ್ಗೆ ಏನಾದರೂ ಮತ್ತೆ ಡೌಟ್ ಇದ್ದರೆ ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ, ನನಗೆ ಗೊತ್ತಿಲ್ಲ ಅಂದರೆ ನಮ್ಮ ಮೆಡಿಕಲ್ ಆಫೀಸರ್ ಆಯಿತು, ನಮ್ಮ ಮೇಲಿನ ಅಧಿಕಾರಿಗಳಿಗೆ ನಾನು ಹೇಳಿಬಿಟ್ಟು ನಿಮ್ಮ ಕಮೆಂಟಿಗೆ ನಾನು ಆನ್ಸರ್ ಮಾಡ್ತೀನಿ ಪ್ಲೀಸ್. ಆಮೇಲೆ ಇಂಥ ಮಾರಕ ಕಾಯಿಲೆಗೆ ನಮ್ಮಲ್ಲೇ ಇದೆ ಔಷಧ, ನಮ್ಮ ಹತ್ರನೇ ಇದೆ ಅಂತಂದರೆ ಯಾಕಪ್ಪ ಬಿಡೋದು? ಇಂಥ ಔಷಧನ ತಗೊಂಡು ಆ ಮಾರಕ ಕಾಯಿಲೆಯಿಂದ ಮುಕ್ತರಾಗೋಣ, ನಿಮ್ಮ ಮಕ್ಕಳನ್ನ ಮುಕ್ತರನ್ನಾಗಿ ಮಾಡೋಣ ಅಂತ ನನ್ನ ಉದ್ದೇಶ ಅಷ್ಟೇ. ಆಮೇಲೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರು. ನಾವು ಯಾಕೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಂದು ಹೇಳ್ತೀವಿ ಅಂತಂದ್ರೆ, ನಾವು ಈ ಕಾಯಿಲೆ ಬರಬಾರ್ದಂತ ಪ್ರಿವೆನ್ಷನ್ ತೊಗೊತೀವಿ ಅಂದಮೇಲೆ ನಾವು ಈಗ ಆಲ್ರೆಡಿ ಇದು ನಮಗೆ ಅವೈಲೇಬಲ್ ಐತಪ್ಪ ಇದು ಇಂಜೆಕ್ಷನ್ ಅಂತಂದರೆ ಮಾಡಿಸ್ಕೊಳಕ್ಕೆ ಯಾಕೆ ನಾವು ಹಿಂಜರಿಬೇಕು ಅಲ್ವಾ? ಅದಕ್ಕೆ ಪ್ರಿವೆನ್ಷನ್ ತಗೊಂಡು ನಾವು ಆಲ್ರೆಡಿ ಮೊದಲೇ ಕ್ಯೂರ್ ಮಾಡ್ಕೊಂಬಿಡೋಣ.
ಅದರ ಹತ್ರನೇ ನಾವು ಹೋಗೋದು ಬೇಡ, ಕಾಯಿಲೆ ಹತ್ರ ಅಂತಂದು ಹೇಳಿ ನನ್ನ ಉದ್ದೇಶ ಆಗಿತ್ತು. ಮತ್ತು ನಾನೇನು ಇದಕ್ಕೆ ನನಗೆ ವಾಚ್ ಅವರ್ ಸಿಗಲಿ, ಅದು ಪ್ರಮೋಷನ್ ವಿಡಿಯೋ ಅಂತ ಎಲ್ಲ ತಿಳ್ಕೊಬೇಡ್ರಿ. ನನ್ನ ಉದ್ದೇಶ ಬರೀ ಅವೇರ್ನೆಸ್ ಮಾಡೋದಾಗಿತ್ತು. ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಎಲ್ಲ ಚೆನ್ನಾಗಿರಲಿ, ತೊಗೊಳ್ರಿ, ಮಾಡಲಿ. ಮತ್ತು ನನಗೆ ಕಷ್ಟ ಆಗಿದ್ದಂಗೆ ಬೇರೆಯವರಿಗೆಲ್ಲ ಕಷ್ಟ ಆಗೋದು ಬೇಡ. ಅಂದರೆ ನಾನು ನನ್ನ ಮಗಳಿಗೆ ಮಾಡ್ಸೋಕೆ ತುಂಬ ಕಷ್ಟ ಆಯ್ತದ, ವ್ಯಾಕ್ಸಿನೇಷನ್ ಮಾಡ್ಸೋಕೆ ಸಿಗದೇ ಇರೋದಕ್ಕೆ, ಅವೈಲೇಬಲ್ ಇಲ್ಲದೇ ಇರೋದಕ್ಕೆ. ಅದಕ್ಕೆ ನಾನು ಪಟ್ಟಷ್ಟು ಕಷ್ಟ ನೀವೆಲ್ಲ ಪಡೋದು ಬೇಡ. ಮತ್ತು ಇವಾಗ ಹಾಸ್ಪಿಟಲ್ಲಿ 10,000ಗೆ ಒಂದೊಂದು ಇಂಜೆಕ್ಷನ್ ಇರೋ ಅಂಥದ್ದನ್ನು ಸಪ್ಲೈ ಮಾಡಿದ್ದಾರೆ ಅಂತಂದರೆ ಇಷ್ಟು ಈಸಿಯಾಗಿ ಸಪ್ಲೈ ಆಗಿದ್ದನ್ನು ನೀವೆಲ್ಲರೂ ತೊಗೋಬೇಕು ಅನ್ನೋದಷ್ಟೇ ನನ್ನ ಪ್ರಾಮುಖ್ಯ, ಮೇನ್ ನನ್ನ ಉದ್ದೇಶ. ಹಾಗಾಗಿ ನಾನು ಹೇಳ್ತಿದ್ದೀನಿ. ಮತ್ತು ಇದು ನೀವು ವ್ಯಾಕ್ಸಿನೇಷನ್ನು ಮಾಡಿಸ್ಕೊಳಕ್ಕೆ ಹೋಗ್ತೀರಾ ನೀವು ಹಾಸ್ಪಿಟ್ಲಿಗೆ ಅಂದರೆ ಬೇರೆ ಏನು ತಗೊಳ್ಳೋದು ಏನು ಬೇಕಾಗಿಲ್ಲ. ಚೆನ್ನಾಗಿ ನಾಷ್ಟ ಮಾಡಿಸ್ಕೊಂಡು, ಟಿಫಿನ್ ತಿನ್ನಿಸ್ಕೊಂಡು, ಅಥವಾ ಹೊಟ್ಟೆ ತುಂಬ ಊಟ ಮಾಡಿಸ್ಕೊಂಡು ಮಕ್ಕಳಿಗೆ ಒಂದು ಆಧಾರ್ ಕಾರ್ಡು ಮತ್ತು ಚಾಲ್ತಿಯಲ್ಲಿರೋ ಫೋನ್ ನಂಬರನ್ನು ತಗೊಂಡು ಹೋಗ್ಬಿಟ್ರೆ ಸಾಕಷ್ಟೇ ನಿಮಗೆ ಬೇಕಾಗಿರೋದು. ಮತ್ತು ನಿಮಗೆ ಇನ್ನೂ ಹಾಗೆ ಕ್ವಶನ್ ಒಂದು ಕಾಡ್ತಾ ಇರ್ಬೋದು, ಮೆನ್ಸಸ್ ಎಲ್ಲ ಆದರೆ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಮತ್ತು ಮೆಚರ್ಡ್ ಆಗಿದ್ರೆ ತೊಗೋಬೇಕಾ, ಆಗಿಲ್ಲ ಅಂತ ತೊಗೋಬೇಕಾ, ಅದೆಲ್ಲ ಏನಿಲ್ಲ. ಮೇನ್ 14 ಇಯರ್ಸ್ ಆಗಿರಬೇಕು, 15 ಇಯರ್ಸ್ ಆಗಿರಬಾರ್ದು, ಇಷ್ಟೇ ಮೇನ್ ಉದ್ದೇಶ. ನಿಮಗೆ ಇಷ್ಟ ಆಗಿದ್ರೆ ಹಾಗೆ ಲೈಕು, ಕಮೆಂಟು ಮತ್ತು ಸೇರು ಮಾಡಿ ಅಂತ ನಾನು ಹೇಳ್ತಾ, ಮತ್ತು ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ನಾನು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.